ಏನು ಇಷ್ಟು ದೂರ ಬಂದಿದ್ದು? ಅವನು ಬಂದಿಲ್ವಾ? ಎಲ್ಲಿದ್ದಾನ ಅವನು? ಅವನು ಎಲ್ಲಿದ್ದಾನೆ ಅಂತ ನಮ್ಗೆ ಗೊತ್ತಿಲ್ಲ ಅಮ್ಮ. ಆದರೆ ನೀವು ಎಲೆಕ್ಷನ್ ನಿಲ್ತಿರೋದ್ರಿಂದಲೇ ಅವನಿಗೆ ಪ್ರಾಬ್ಲಮ್ ಆಗಿರೋದು. ಅದಕ್ಕೆ ಅವನ ತಲೆ ತಪ್ಪಿಸ್ಕೊಂಡು ಓಡೋ ಪರಿಸ್ಥಿತಿಗೆ ಬಂದಿದೆ. ಅದು ಅಲ್ಲದೆ ಸೂರ್ಯ ಅಂಕಲ್ ಬೇರೆ ಅವನು ನೋಡ್ಸೋದಕ್ಕೆ ಟ್ರೈ ಮಾಡಿದ್ದಾರೆ. ಅದಕ್ಕೆ ಎದ್ರುಕೊಂಡೆಲ್ಲ ಹೋಗಿದ್ದಾನಮ್ಮ. ನೀನು ಅನ್ಕೊಂಡಿರೋದೆಲ್ಲ ಸುಳ್ಳು. ಸೂರ್ಯ ಅವರಿಗೆ ಆದಿತ್ಯನ ಮೇಲೆ ತುಂಬ ಪ್ರೀತಿ ಇದೆ. ಆದರೆ ಅವನು ಅದನ್ನ ಅರ್ಥ ಮಾಡ್ಕೋತಾ ಇಲ್ಲ ಅಷ್ಟೇ. ಅವನೇನೋ ಸೂರ್ಯರ ಮೇಲೆ ಅನುಮಾನ ಪಟ್ಟ ಅಂಥೇಳಿ ನೀವು ಅನುಮಾನ ಪಟ್ಬಿಡೋದ? ಸೂರ್ಯರು ಯಾರ ಬಗ್ಗೆನೂ ಕೆಟ್ಟದಾಗ ಬಯಸೋರಲ್ಲ. ಅವರು ತುಂಬ ಒಳ್ಳೆ ವ್ಯಕ್ತಿ. ಎಲ್ಲಿ ಅವನು? ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಅಮ್ಮ. ಯಾಕೆ ಸುಳ್ಳು ಹೇಳ್ತೀಯ? ಆದಿತ್ಯ ಏನೇ ಮಾಡಿದ್ರು ಎಲ್ಲಿಗೆ ಹೋದ್ರು ನಿನ್ನ ಹತ್ರ ಹೇಳ್ತಾನೆ. ನನ್ನ ಹತ್ರ ಅಮ್ಮನ ಹತ್ರ ಹೇಳ್ದಿರೋ ವಿಷಯಗಳನ್ನೆಲ್ಲ ನಿನ್ನ ಹತ್ರ ಶೇರ್ ಮಾಡ್ಕೋತಾನೆ. ನನಗೆ ಗೊತ್ತಿದೆ ಕಣು, ಆದಿ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ. ಹೇಳು, ಎಲ್ಲಿದ್ದಾನ ಅವನು? ಯಾರ ಜೊತೆಲಿದ್ದಾನೆ? ಅವನು ಎಲ್ಲಿದ್ದಾನೆ ಅಂತ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ ಅಮ್ಮ. ಆದರೆ ಅವ್ನಿಗೆ ಹೆಲ್ಪ್ ಮಾಡಿದ್ರಲ್ಲ, ಅವ್ರು ಹೇಳಿದ ಕಡೆನೇ ಇದ್ದಾನಂತೆ. ಅದೆಲ್ಲಿ ಏನು ಅಂತ ನಮಗೂ ಗೊತ್ತಿಲ್ಲ. ಆದಿಗೆ ಹೆಲ್ಪ್ ಮಾಡ್ತಿರೋ ವ್ಯಕ್ತಿ ಯಾರು ಅಂತ ನಿನಗೆ ಗೊತ್ತಾ? ಅವ್ರು ಯಾರು ಏನು ಎತ್ತ ಅಂತ ನಮ್ಮ ಹತ್ರ ಹೇಳಿಲ್ಲ. ಇತ್ತೀಚೆಗೆ ಯಾರ್ಯಾರನ್ನ ಮೀಟ್ ಮಾಡ್ತಿದ್ದ ಅನ್ನೋದು ಗೊತ್ತಾ? ಅದು ಗೊತ್ತಿಲ್ಲ. ಆದರೆ ಈಗ ಅವನು ಆಪತ್ತಲ್ಲಿದ್ದಾನೆ ಅಂತ ನಮಗೆ ಗೊತ್ತಮ್ಮ. ಹಾಗಾದರೆ ಇರು, ನಾನೇ ಫೋನ್ ಮಾಡಿ ವಿಚಾರಿಸ್ತೀನಿ. ಅಮ್ಮ, ಈಗ ನೀವು ಫೋನ್ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಆ ನಂಬರ್ ಚೇಂಜ್ ಮಾಡ್ಕೊಂಡಿದ್ದಾನೆ. ಹಾಗಾದರೆ ಹೊಸ ನಂಬರ್ ಕೊಡು. ನನಗೂ ಆ ನಂಬರ್ ಗೊತ್ತಿಲ್ಲಮ್ಮ. ಅವ್ನು ಮೊನ್ನೆ ಫೋನ್ ಮಾಡಿದ್ದು ಹಳೆ ನಂಬರಿಂದನೇ. ನಾವು ಟ್ರೈ ಮಾಡಿದ್ವಿ, ಸಿಗ್ತಾ ಇಲ್ಲ. ಮತ್ತೀಗ ಅವನ್ನ ಎಲ್ಲಿ ಅಂತ ಹುಡ್ಕೋದು? ಅವ್ನು ನಿಜವಾಗ್ಲೂ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲಮ್ಮ. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದು. ನಿಮಗೆ ಫೋನ್ ಮಾಡಿದ್ರು ಮಾಡಿರ್ಬೋದೇನೋ ಅಂತ. ಅವ್ನು ನನಗೆ ಫೋನ್ ಮಾಡಿಲ್ಲ. ಫೋನ್ ಮಾಡಿದ್ರೆ ನಾನು ನಿನಗೆ ಹೇಳ್ತೀನಿ ಫೋನ್ ಮಾಡೋಕ್ಕೆ. ಅಕಸ್ಮಾತ್ ಅವ್ನು ನಿನಗೆ ಫೋನ್ ಮಾಡಿದ್ರೆ ನನಗೆ ಫೋನ್ ಮಾಡೋಕ್ಕೆ ಹೇಳು. ಅವನ ಹತ್ರ ನಾನು ಮಾತಾಡಬೇಕು. ಸರಿ ಅಮ್ಮ, ನಾನೇನು ನೋಡ್ತೀನಮ್ಮ. ಆದಿ ಫ್ರೆಂಡ್ ಮಾತು ಕೇಳಿ ಟೆನ್ಷನ್ ಮಾಡ್ಕೊಂಡ್ಯಾ? ಮಗ ಕಷ್ಟದಲ್ಲಿದ್ದರೆ ಸುಮ್ಮನೆ ಇರೋದಕ್ಕಾಗುತ್ತಮ್ಮ? ಎಲ್ಲ ಬರೀ ನಾಟಕ ಕಣೆ. ನಿನ್ನ ಮನ್ಸನ್ನ ಗೆದ್ದು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ಅವ್ನು ಮಾಡಿರೋ ಪ್ಲಾನು. ಇವರೆಲ್ಲ ಯಾರು ಅನ್ಕೊಂಡೆ ನೀನು? ಆದಿ ಫ್ರೆಂಡ್ಸು. ಫ್ರೆಂಡ್ಸೇ ಅಲ್ಲ ಅಂತ ನಾನು ಹೇಳಿಲ್ಲ. ಆದರೆ ಇವರೆಲ್ಲ ಏನು ಗೊತ್ತಾ, ಅವನು ಹೇಳಿದ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತಾರೆ. ಇವರನ್ನ ಹೀಗೆ ಹೇಳು ಅಂತ ತಯಾರಿ ಮಾಡಿ ಅವ್ನು ಕಳಿಸಿರ್ತಾನೆ. ಅವನ ಮಾತಿಗೆಲ್ಲ ನೀನು ತಲೆ ಕೆಡಿಸ್ಕೋಬೇಡ. ಅವನೀಗ ಬದಲಾಗಿದ್ದಾನೆ ಕಣೆ. ಅವನಿಗೂ ನಿನ್ನ ಥರನೇ ರಾಜಕೀಯದ ಅಮಲು ತಲೆಗೇರಿದೆ. ಆ ಅಮಲು ಇಳಿಯೋ ತನಕ ಅವನು ಏನು ಮಾಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ನೀನು ಅವನ ಮಾತಿಗೆ ಹೆಚ್ಚು ತಲೆ ಕೊಡಬೇಡ. ಹಾಗೇನಾದರೂ ನೀನು ತಲೆ ಕೆಡಿಸ್ಕೊಂಡ್ರೆ ನೀನು ಮಾಡಬೇಕು ಅಂದ್ಕೊಂಡಿರೋ ಕಾರ್ಯನ ನಿನ್ನ ಕೈಲಿ ಮಾಡೋಕ್ಕಾಗಲ್ಲ ಅಷ್ಟೇ. ಏನಿದು? ನನ್ನ ರೂಮ್ ಹತ್ರ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ ನೀವು? ನಾವೇನ್ ಮಾಡ್ತಿದೀವಿ ಅನ್ನೋದಕ್ಕಿಂತ ರೂಮ್ ಬಾಗ್ಲಾಕೊಂಡು ನೀನೇನ್ ಮಾಡ್ತಿದ್ಯಪ್ಪ? ಯಾಕಂಟಿ ಅರ್ಜೆಂಟ್ ಏನಾದ್ರು ಮಾತಾಡ್ಬೇಕಿತ್ತ? ಹೌದು, ಮಾತಾಡಬೇಕಿತ್ತು. ಆಗ್ಲೇ ನಿನ್ನ ಕೈಯಲ್ಲಿ ಒಂದು ಪಾಸ್ಬುಕ್, ಒಂದು ಚೆಕ್ ಬುಕ್ ಇತ್ತು. ಹೌದು ಇತ್ತು. ಸೊ ಅದನ್ನೇ ಕೇಳ್ತಾ ಇರೋದು. ಅದು ನಿನ್ನ ಹತ್ರ ಹೇಗೆ ಬಂತು ಅಂತ. ನನ್ನ ಹತ್ರ ಪಾಸ್ಬುಕ್ಕು ಚೆಕ್ ಬುಕ್ಕು ಇರಬಾರ್ದು ಅಂತ ರೂಲ್ಸ್ ಇದೆಯಾ ಮಾವ? ಏನಿದು ಹೊಸದಾಗಿ ಮಾವ ಅಂತೆಲ್ಲ ಕರಿತಾ ಇದ್ಯಾ? ನಾನು ಮದುವೆ ಆಗೋ ಹುಡುಗಿ ಅಪ್ಪನ್ನ ಮಾವ ಅಂತ ಕರೀತೆ, ಇನ್ನೇನು ಮಾಮ ಅಂತ ಕರಿಬೇಕಾ ಮಾವ? ಚಕ್ರಿ, ಓಕೆ 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 ಸಾರಿ ಸಾರಿ, ಕರಿಯಲ್ಲ ಬಿಡಿ. ಈಗೇನಾಗ್ಬೇಕು ಅಂಕಲ್? ನನ್ನ ಪಾಸ್ಬುಕ್ನ ನನಗೆ ವಾಪಸ್ ಕೊಡು. ವಾಟ್? ನಿಮ್ಮ ಪಾಸ್ಬುಕ್ನ ನಾನು ವಾಪಸ್ ಕೊಡ್ಬೇಕಾ? ನೀವ್ಯಾವಾಗ ಕೊಟ್ಟಿದ್ರಿ ನಿಮ್ಮ ಪಾಸ್ಬುಕ್ನ ನನಗೆ? ಆಟ ಆಡಿಸ್ಬೇಡ ಚಕ್ರಿ. ನನಗೆ ಕೋಪ ಬಂದ್ರೆ ಕರುಣೆ ಅನ್ನೋ ಪದಕ್ಕೆ ಜಾಗನೇ ಇರಲ್ಲ. ಓ ಓ ಓ ಮತ್ತೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಆರೋಗ್ಯ ಹಾಳಾಗತ್ತೆ. ನಿಮ್ಮಿಬ್ರು ಮನಸ್ಸಿನಲ್ಲಿ ಏನು ನಡೀತಿದೆ ಅಂತ ನನಗೆ ಗೊತ್ತು. ಬಟ್ ಒಂದು ವಿಷಯ ಗೊತ್ತಿಲ್ಲದೆ ಕೇಳ್ತೀನಿ. ನನ್ನ ಪಾಸ್ಬುಕ್ ಕೇಳ್ತಾ ಇದ್ದೀರಲ್ಲ,
ಇನ್ನೊಬ್ರು ಪಾಸ್ಬುಕ್ನ ಅಥವಾ ಪರ್ಸ್ನಲ್ ವಿಷಯಗಳನ್ನ ಕೇಳಬಾರ್ದು ನೋಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಆ ಬುದ್ಧಿ ಇರೋದು ನಿನಗೆ, ಅದಕ್ಕೆ ನನ್ನ ಪಾಸ್ಬುಕ್ ಇಟ್ಕೊಂಡಿರೋದು ನೀನು. ಕನ್ಫ್ಯೂಸ್ಡ್. ಅಂಕಲ್, ನಿಮ್ಗೆ ಅರ್ಥ ಆಗೋ ಥರ ಹೇಳ್ತೀನಿ ಕೇಳಿ. ನನಗೆ ಇನ್ನೊಬ್ರು ಪಾಸ್ಬುಕ್ ನೋಡಿ ಅಭ್ಯಾಸ ಇಲ್ಲ. ಅವಾಗಲೇ ಇದ್ದಿದ್ದು ನನ್ನ ಪಾಸ್ಬುಕ್. ನಿಮ್ಗೆ ಅನುಮಾನ ಇದ್ದರೆ ನೋಡ್ಕೋಬೋದು, ಅಲ್ಲೇ ಇದೆ. ತುಂಬ ಹೊತ್ತು ನೋಡಿದ್ರೆ ಏನೂ ಪ್ರಯೋಜನ ಇಲ್ಲ ಅಂಕಲ್. ಯಾವ ಬದಲಾವಣೆನೂ ಆಗಲ್ಲ. ಇಂಡಿಯಾಗೆ ಬಂದಮೇಲೆ ನಂದು ಅಕೌಂಟ್ ಅಂತ ಇರಲಿಲ್ಲ. ಒಂದು ಅಕೌಂಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು, ಅದಕ್ಕೆ ಮಾಡಿದೆ. ಬಟ್ ಅದೇ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ಅಂಕಲ್. ಹಾಗೇನೂ ಇಲ್ಲಪ್ಪ, ಒಳಗಡೆ ಇದೇ ಥರ ಚೆಕ್ ಬುಕ್ ಇಟ್ಟಿದೆ, ಅಥೋ ಏನು ಅಂತ ನೋಡೋಣ ಅಂತ. ಇಲ್ಲ ಆಂಟಿ, ಇದು ನಂದು. ಬರ ಹೋಗಡೆ. ನನಗೆ ಯಾಕೋ ನಿಮ್ಮಿಬ್ರ ಮೇಲೆ ಅನುಮಾನ. ಏನು ಅನುಮಾನ? ಏನಿಲ್ಲ ಅಂಕಲ್, ಏನಿಲ್ಲ. ನೀವು ಹೋಗಿ ಜಾಗ ಬಿಡು, ಬರ. ಹೋಗಿ, ಏನಿಲ್ಲ, ಹೋಗಿ. ಜಾಸ್ಮಿನ್ ಶಶಾಂಕ್. ಈ ಅಕೌಂಟಲ್ಲಿರೋ ಕೋಟ್ಯಾಂತರ ರೂಪಾಯಿನ ನಾನು ಕೊಳ್ಳೆ ಹೊಡಿದೆ ಹೋದ್ರೆ ನನ್ನ ಹೆಸರು ಚಕ್ರಿನೇ ಅಲ್ಲ. ಅಲ್ಲ, ದುಡ್ಡು ಕಳ್ಕೊಳ್ಳೋ ಟೈಮಲ್ಲಿ ತಲೆ ಹೇಗುಡುತ್ತೆ ಶಶಾಂಕ್. ಹಲೋ. ಹಾಂ, ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತಿದ್ದೆ.
ಹಲೋ ಆರ್ಯ, ನಿಮ್ಮಮ್ಮ ಈಗ ತಾನೇ ಹೊಟ್ಲು ಕಣ. ಅದು ಯಾರ್ದೋ ಫೋನ್ ಬಂದಿತ್ತು, ಫೋನಲ್ಲಿ ಜೋರಾಗಿ ಮಾತಾಡ್ತಾ ಇದ್ಲು. ಆ ಪಾಸ್ಬುಕ್ಕು ಚಕ್ರಿದು ಅಂದರೆ ನಮ್ಮ ಪಾಸ್ಬುಕ್ಕು ಚೆಕ್ ಬುಕ್ಕು ಎಲ್ಲೋಯ್ತತೆ? ಏನೋ ಕಣ, ನಾವು ಸುಮ್ಮನೆ ಆ ಚಕ್ರ ಮೇಲೆ ಅನುಮಾನ ಪಟ್ಬಿಡ್ವೋ ಏನೋ. ಅಲ್ಲ ಕಣ, ಅಷ್ಟೊಂದು ಬೆಳೆ ಬಾಳೋ ವಸ್ತು ಅಂದರೆ ನೀನು ಜೋಪಾನವಾಗಿ ಇಟ್ಕೋಬೇಕು ತಾನೇ. ಹೋಗ್ಲಿ ಬಿಡು, ಮನೆಯೆಲ್ಲ ನಿಧಾನವಾಗಿ ಹುಡುಕಿದ್ರೆ ಸಿಕ್ಕುತ್ತೆ. ಜೋಪಾನವಾಗಿ ಇಟ್ಟಾರೆ ಅದೇನು ಮಾಡ್ತೀವೋ ಮಾಡು, ಇಡೀ ಮನೆ ಕಿತ್ತಾಕಿದ್ರೂ ಪರವಾಗಿಲ್ಲ. ನಾನು ಜಾಸ್ಮಿನ್ ಜೊತೆ ಹೋಗಿ ವಾಪಸ್ ಬರೋ ಅಷ್ಟರಲ್ಲಿ ಆ ಪಾಸ್ಬುಕ್ಕು ಚೆಕ್ ಬುಕ್ಕು ನನ್ನ ಕೈಲಿ ಇರಬೇಕು. ಸರಿ ಕಣೋ, ಅದನ್ನೆಲ್ಲ ನಾನು ಹೊಡ್ಕೋತೀನಿ, ನೀನು ಹೋಗ್ಬಿಟ್ಟು ಬಾ. ಡ್ಯಾಡ್, ಐ ಆಮ್ ರೆಡಿ. ಹೋಗೋಣವಾ? ಹೋಗೋಣ. ಹೋಗಿ ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ಏನ್ರಿ ಬಂದು ತುಂಬ ಹೊತ್ತಾಯ್ತಾ? ಏನಿಲ್ಲ ಸರ್, ಸ್ವಲ್ಪ ಹೊತ್ತಾಯ್ತು ಅಷ್ಟೇ. ಎಷ್ಟು ಲಕ್ಷ ಬೇಕು ನನ್ನಿಂದ? ನೋಡ್ಕೊಡಿ ಸರ್, ಪಾರ್ಟಿ ನಡೆಯೋದೇ ನಿಮ್ಮಂಥ ಬಿಸ್ನೆಸ್ ಮನ್ನವರಿಂದ ಅಲ್ವಾ ಸರ್? ನೀವೆಷ್ಟು ಕೊಟ್ಟರು ಸಂತೋಷನ ಇಸ್ಕೋತೀವಿ. ಆಹಾ, ನೀವೆಷ್ಟೇ ಆಗಲಿ ರಾಜಕಾರಣಿಗಳು ದುಡ್ಡು ದುಡ್ಡು ಅಂತ ಅಲಿತೀರಾ. ನಾನು ಎಷ್ಟು ಕೊಟ್ಟರು ಬೇಡ ಅನ್ನಲ್ಲ, ಬರೋದು ಎಷ್ಟಿದ್ರೂ ಬಿಡಲ್ಲ. ಕೊಡಿ, ಪೆನ್ ಕೊಡಿ. ತಗೊಳ್ಳಿ ಸರ್, ಹಾಂ, ಇನ್ನು ಸ್ವಲ್ಪ ಕೊಟ್ಟಿದ್ರೆ ಚೆನ್ನಾಗಿತ್ತು. ಸದ್ಯಕ್ಕೆ ಇಷ್ಟು ಇಟ್ಕೊಳ್ರಿ. ಹೇಗೂ ಎಲೆಕ್ಷನ್ ಹತ್ತಿರದಲ್ಲೇ ಇದೆಯಲ್ಲ, ಆವಾಗ ಸ್ವಲ್ಪ ಜಾಸ್ತಿನೇ ಕೊಡ್ತೀನಿ. ಚಕ್ರಿ, ನಂಗೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಡ್ಯಾಡ್ ನನಗೆ ನೆಕ್ಲೆಸ್ಸು, ಡ್ರೆಸ್ಸು, ಇನ್ನೂ ಏನೇನೋ ಕೊಡ್ಸಿದ್ರು. ಏಯ್! ಏನಮ್ಮ ನೀನು ಎಜುಕೇಟೆಡ್ ಆಗಿ ಈ ರೀತಿ ಫೋನಲ್ಲಿ ಮಾತಾಡ್ಕೊಂಡು ರೋಡ್ ಕ್ರಾಸ್ ಮಾಡ್ತಿದ್ಯಲ್ಲ? ನಾನು ಎಳೆಯೋದು ಒಂದು ಕ್ಷಣ ತಡ ಆಗಿದ್ರು ಎಂತ ಅನಾಹುತ ಆಗ್ತಿತ್ತು ಗೊತ್ತಾ? ಸಾರಿ ಅಂಕಲ್, ನಾನು ಫೋನಲ್ಲಿ ಮಾತಾಡ್ತಾ ಇದ್ನಲ್ಲ, ಕಾರ್ ಬಂದಿದ್ದು ನನಗೆ ಗೊತ್ತೇ ಆಗಲಿಲ್ಲ. ಎನಿವೇಸ್, ಥ್ಯಾಂಕ್ ಯು ನನ್ನನ್ನು ಸೇವ್ ಮಾಡಿದ್ದಕ್ಕೆ. ಇಟ್ಸ್ ಓಕೆ. ಮತ್ತೆ ಯಾವತ್ತೂ ಈ ರೀತಿ ಫೋನಲ್ಲಿ ಮಾತಾಡ್ಕೊಂಡು ರೋಡ್ ಕ್ರಾಸ್ ಮಾಡೋಕ್ಕೆ ಹೋಗ್ಬೇಡ. ಓಕೆ ಅಂಕಲ್, ನೆಕ್ಸ್ಟ್ ಟೈಮ್ ಹೀಗೆಲ್ಲ ಮಾಡಲ್ಲ. ಬರ್ತೀನಿ. ಹೋಗ್ಬಮ್ಮ, ದೇವ್ರು ಒಳ್ಳೇದು ಮಾಡಲಿ. ಹುಷಾರು. ಯಾರು ನೀವು? ಥ್ಯಾಂಕ್ಸ್, ನನ್ನ ಮಗಳ ಪ್ರಾಣ ಕಾಪಾಡಿದ್ದಕ್ಕೆ. ಇಟ್ಸ್ ಓಕೆ. ನೀವೇನು ಮಾಡ್ಕೊಂಡಿದ್ದೀರಾ? ಮೈನಿಂಗ್ ಆ್ಯಂಡ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಸಾರಿ, ನೀವಿಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಮ ಮಗಳ ಮೇಲೆ ನಿಮಗೆ ತುಂಬ ಪ್ರೀತಿ ಇದೆ. ನಿಮ್ಮಂಥ ತಂದೆಯನ್ನು ಪಡೆಯೋಕ್ಕೆ ಅವಳು ತುಂಬ ಪುಣ್ಯ ಮಾಡಿದ್ದಾಳೆ. ಹೌದು, ನನಗಿರೋಳು ಒಬ್ಬಳೇ ಮಗಳು.
ತುಂಬ ಪ್ರೀತಿಯಿಂದ ಸಾಕಿದ್ದೀನಿ ಅವಳನ್ನ. ಮಕ್ಕಳಂದರೆ ಹಾಗೆ, ನಾವು ಅವ್ರನ್ನ ಎಷ್ಟು ಹಚ್ಕೊಳ್ತೀವೋ ಅವರು ನಮ್ಮನ್ನು ಅಷ್ಟು ಹಚ್ಕೊಳ್ತಾರೆ. ನೀವು ನನ್ನ ಹಾಗೆ ಬಿಸ್ನೆಸ್ ಮನ್ ಅಂತ ಕಾಣಿಸುತ್ತೆ. ನಿಮ್ಮಷ್ಟಿಲ್ಲ, ಸಣ್ಣ ಪುಟ್ಟ ಬಿಸ್ನೆಸ್. ಏನು ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಸ್ವಲ್ಪ ರಿಯಲ್ ಎಸ್ಟೇಟು, ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾ ಇರ್ತೀನಿ. ನೈಸ್ ಟು ಮೀಟ್ ಯು. ಚಿದಂಬರಂ. ಶಶಾಂಕ್. ಸ್ವಲ್ಪದ್ರಲ್ಲೇ ಮಿಸ್ ಆಗ್ಬಿಟ್ಟು. ಒಂದು ನಿಮಿಷ. ಏನತ್ತೆ? ಚಕ್ರಿ ರೂಮ್ ಎಲ್ಲ ಹುಡುಕ್ತೆ ಕಣೋ, ಎಲ್ಲೂ ಆ ಪಾಸ್ಬುಕ್ ಸಿಗ್ಲಿಲ್ಲ. ಸರಿಯಾಗಿ ಹುಡ್ಕೋದ್ಯಾ? ಅದು ಮನೇಲಿ ಇಲ್ಲದೆ ಇಲ್ಲೆಲ್ಲೂ ಹೋಗಕ್ಕೆ ಸಾಧ್ಯನೇ ಇಲ್ಲ. ಮೊದಲು ಆ ಕಳ್ಳ ಚಕ್ರಿ ರೂಮ್ನಲ್ಲಿ ಹುಡುಕ್ಬೇಕಾಗಿತ್ತು. ಇಲ್ಲ ಕಣೋ, ಎಲ್ಲ ಕಡೆ ಹುಡುಕ್ತೆ ಸಿಗ್ಲಿಲ್ಲ. ಅತ್ತೆ, ಅವನ ರೂಮಲ್ಲಿ ಬಿಟ್ಟು ಅವ್ನು ಎಲ್ಲಿ ಬೇಕೋ ಹುಡುಕ್ಬೋದಲ್ವಾ? ಅವನು ಎಲ್ಲಿ ಬೇಕೋ ಬಚ್ಚಿಡ್ಬೋದು. ನಿಧಾನವಾಗಿ ಇಡೀ ಮನೆ ಹುಡುಕು. ನಾ ಬರೋದ್ರೊಳಗಡೆ ಅದು ಸಿಗ. ಏನೋ ಟೆನ್ಷನ್ ಹೋಗಿದೆ? ಎನಿ ಪ್ರಾಬ್ಲಮ್? ಮನೆಯಲ್ಲಿ ಒಂದು ಪಾಸ್ಬುಕ್ ಕಳೆದೋಗಿದೆ, ಅದನ್ನು ಹುಡುಕ್ತಾ ಇದ್ದೀವಿ. ಇಷ್ಟಕ್ಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಬ್ಯಾಂಕ್ನವ್ರು ಕೇಳಿದರೆ ಡೂಪ್ಲಿಕೇಟ್ ಪಾಸ್ಬುಕ್ ಕೊಡ್ತಾರೆ. ಆದರೆ ಅಕೌಂಟ್ ಇರೋದು ನನ್ನ ಮಗಳ ಹೆಸರಲ್ಲಿ. ಆ ಅಕೌಂಟ್ ಇರೋದು ಅವಳಿಗೆ ಗೊತ್ತಿಲ್ಲ. ಗೊತ್ತಾದರೆ ಅದರಲ್ಲಿ ನಾನಿಟ್ಟಿರೋ ಕೋಟ್ಯಾಂತರ ರೂಪಾಯಿ ಹಣ ನನ್ನ ಕೈ ತಪ್ಪು ಹೋಗುತ್ತೆ. ಯಾಕೆ ಹಾಗೆ ಹೇಳ್ತೀರಾ? ನಿಮ್ಮ ಮಗಳು ನಿಮಗೆ ಮೋಸ ಮಾಡ್ತಾಳ? ನನ್ನ ಮಗಳಲ್ಲ, ಅವಳು ಇಷ್ಟಪಟ್ಟಿರೋ ಹುಡುಗ. ಅವನಿಗೇನಾದರೂ ಈ ವಿಷಯ ಗೊತ್ತಾದರೆ ನನ್ನ ಕೈಗೆ ದುಡ್ಡು ಸಿಗಲ್ಲ. ಓ, ಅಂದರೆ ನೀವೀಗ ತುಂಬ ಕ್ರಿಟಿಕಲ್ ಪೊಸಿಷನಲ್ಲಿ ಇದ್ದೀರಾ. ಆದಷ್ಟು ಬೇಗ ಈ ಸಮಸ್ಯೆಯಿಂದ ಹೊರಗೆ ಬರೋ ಪ್ರಯತ್ನ ಮಾಡಿ. ಈ ವಿಷಯದಲ್ಲಿ ನನ್ನ ಸಲಹೆ ಏನಾದರೂ ಬೇಕಿದ್ರೆ ಕೇಳಿ, ಬೆಸ್ಟ್ ಸಜೆಷನ್ಸ್ ಕೊಡ್ತೀನಿ. ಏನು ಮಾಡ್ಬೋದು ಹೇಳ್ತೀನಿ, ಬಟ್ ನನ್ನ ಮಾತಿನಿಂದ ನಿಮಗೆ ಹರ್ಟ್ ಆಗ್ಬೋದು, ಕೋಪನೂ ಬರಬಹುದು. ಯಾಕಂದರೆ ನಾನು ಎಲ್ಲನೂ ಬಿಸ್ನೆಸ್ ದೃಷ್ಟಿಯಲ್ಲೇ ಯೋಚನೆ ಮಾಡ್ತೀನಿ. ಬಿಕಾಸ್ ಐ ಆಮ್ ಅ ಬಿಸ್ನೆಸ್ ಮ್ಯಾನ್. ನನಗೆ ಸಂಬಂಧಗಳಿಗಿಂತ ಹಣ ಮುಖ್ಯ. ನೀವು ನನ್ನ ರೀತಿಯಲ್ಲೇ ಯೋಚನೆ ಮಾಡೋ ಹಾಗಿದ್ದರೆ ಮಾತ್ರ ಸಲಹೆ ಕೊಡ್ತೀನಿ, ಇಲ್ಲದಿದ್ದರೆ ಬೇಡ. ಹೇಳಿ. ನಿಮಗೆ ನಿಮ್ಮ ಮಗಳ ಅಕೌಂಟಲ್ಲಿರೋ ದುಡ್ಡು ನಿಮಗೆ ವಾಪಸ್ಸು ಸಿಗಬೇಕು. ಅಂದರೆ
ನಿಮ್ಮ ಮಗಳ ಹೆಸರಲ್ಲಿ ಒಂದು ಡೆತ್ ಸರ್ಟಿಫಿಕೇಟ್ ರೆಡಿ ಮಾಡಿ. ಅಂದರೆ ನೀವು ಹೇಳ್ತಾ ಇರೋದು ನನ್ನ ಮಗಳನ್ನ ಛೇ 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 ಹಾಗಲ್ಲ, ಬರೀ ಸರ್ಟಿಫಿಕೇಟ್ ಅಷ್ಟೇ. ನಿಮ್ಮ ಮಗಳನ್ನು ಕೊಲ್ಲಿ ಅಂತಲ್ಲ. ಡೆತ್ ಸರ್ಟಿಫಿಕೇಟ್ ತೊಗೊಂಡು ಹೋಗಿ ನೀವು ಬ್ಯಾಂಕ್ಗೆ ಸಬ್ಮಿಟ್ ಮಾಡಿದರೆ ನಾಮಿನಿ ಆಗಿರೋ ನಿಮ್ಮ ಹೆಸರಿಗೆ ಆ ಹಣ ಟ್ರಾನ್ಸ್ಫರ್ ಆಗತ್ತೆ. ಹಾಂ, ಆಗ ನೀವು ಇಷ್ಟೆಲ್ಲ ಕಷ್ಟಪಡೋ ಅವಶ್ಯಕತೆನೇ ಇರಲ್ಲ. ಅವನು ಯಾರೋ ನಿಮ್ಮ ಅಳಿಯ ಅಂದ್ರಲ್ಲ, ಅವನಿಗೆ ನಿಮ್ಮ ಮನೆ ತೊಳೆಯೋ ಅವಕಾಶವೂ ಸಿಗಲ್ಲ. ಏನಂತೀರಾ?